ನಾನು ಹೋಗಲ್ಲ. ನಮ್ಮಮ್ಮ ದಬ್ಬಿದ್ರು ಹೋಗಲ್ಲ. ಈ ಮನೇಲಿ ಇರಬೇಡ ಕಣೆ ನೀನು ಹೋಗು ಅಂತೇಳಿ ನಮ್ಮಮ್ಮ ಇದ್ದಾಡಕ್ಕೆ ದಬ್ಬಿದ್ರು ಹೋಗಲ್ಲ. ನಾನು ಇಲ್ಲೇ ಮನೆ ಬಾಗ್ಲಕ್ಕೆ ಕಾವಲಾಗಿರ್ತೀನಿ. ನಾಯಿ ಥರ ಕಾಯ್ತೇನೆ ಬೇಕಾದ್ರೆ. ನಾನಂತೂ ಹೋಗಲ್ಲ. ನನಗೆ ಆಲೆ ಸಾಕಾಗ್ಬಿಟ್ಟೈತೆ. ನನಗೆ ಬಿ ಪಿ ಶುಗರ್ ಜಾಸ್ತಿ ಆಗುತ್ತೆ. ನಾನು ಇಲ್ಲೇ ಇರ್ತೀನಿ. ಅಪ್ಪ ಪಾಪ ಓಡೋದು ನೋಡೋದು ಆಟ ಆಡೋದು ನೋಡಿಕೊಂಡು ನಾನು ಸ್ವಲ್ಪ ಎಷ್ಟೋ ಸಮಾಧಾನ ಮಾಡ್ಕೊತೀನಿ. ಏನು ಮಾಡೋದು, ನಮ್ಮಮ್ಮಯ್ಯ ಇವತ್ತು ಚೆನ್ನಾಗಾಗುತ್ತೆ ನಾಳೆಗೆ ಚೆನ್ನಾಗಾಗುತ್ತೆ ಅಂತ ನಾನು ಅನುಸರಿಸಿದ್ರು ಏನಂದ್ರೂ ನಮ್ಮಮ್ಮಯ್ಯ ಚೆನ್ನಾಗಾಗಲ್ಲ. ಅದಕ್ಕೆ ನಾನಂತೂ ಹೋಗಲ್ಲ. ಹಿಡ್ದಿದ್ದೆ ಪಟ್ಟು ನಾನು ಆಟ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂತೀನಿ ಇಲ್ಲಿ. ನಾನು ಹೋಗಲ್ಲ. ಇಲ್ಲೇನು ಮಾಡೋದು? ಇದ್ಯಾಕೆ ಮುತ್ತು ಹಿಂಗೆ ಬಾಗ್ಲಾಗ ಹಿಂಗೆ ಕೂಕೊಂಡಿದ್ಯಾ? ನಮ್ಮಮ್ಮಯ್ಯ ನಿನ್ನ ನಂಬಲ್ಲ ಹೋಗು ಅಂತೈತೆ. ನಾನು ಹುಡುಗನ ನೋಡ್ಕೊಂಡು ಒಂದೆರಡು ದಿವಸ ಇರೋಣ ಅಂತ ಇದ್ದೆ. ಅದಕ್ಕೆ ಹೋಗು ಹೋಗು ಅಂತೈತೆ. ನಮ್ಮಪ್ಪ ನಮ್ಮಮ್ಮ ಮತ್ತು ನನ್ನ ಹತ್ರ ಯಾವಾಗ ಚೆನ್ನಾಗಿ ಆಗ್ತಾರೆ ಹೇಳ ತಂಟಿ. ಅದಕ್ಕೆ ಚೆನ್ನಾಗಿ ಆಗಬೇಕು. ಅದೇನಂದ್ರು ನಾನು ಹೋಗಲ್ಲ. ಇಲ್ಲೇ ಕೂತ್ಕೊಂತೀನಿ, ಬಾಗ್ಲಾಗೆ ಕೂತ್ಕೊಂತೀನಿ. ನಾನು ಹೋಗಲ್ಲ. ನನಗೆ ನಮ್ಮ ಅಪ್ಪ ನಮ್ಮಮ್ಮ ಮಾತಾಡಿಸ್ಕೊಂಡು ಎಷ್ಟೋ ಚೆನ್ನಾಗಿದ್ರೆ ನನಗೆ ಎಷ್ಟೋ ಸ್ವಲ್ಪ ಬಿ ಪಿ ಶುಗರ್ ಎಲ್ಲ ಕಂಟ್ರೋಲಿಗೆ ಬರುತ್ತೆ. ಇಲ್ಲ ಅಂತಂದರೆ ತುಂಬ ಹೈ ಆಗಿಬಿಡುತ್ತೆ. ತುಂಬ ಹೈ ಆಗಿಬಿಟ್ರೆ ನಾನು ಹಾಸ್ಪಿಟ್ಲಿಗೆ ಆಗಲೆಲ್ಲ ಹೋಗೋಕ್ಕಾಗಲ್ಲ. ಮಾತ್ರೆಗಳಿಗೆ ಎಷ್ಟೋ ದುಡ್ಡು ಇಡಬೇಕು. ಅದಕ್ಕೆ ನಾನು ನಮ್ಮ ಅಕ್ಕನ ಪಾಪ ನೋಡ್ಕೊಂಡು ಇಲ್ಲೇ ಇದ್ದುಬಿಡೋಣ ಅಂತ, ಇಲ್ಲೇ ಇರಬೇಕು ಅಂತ ತುಂಬ ಆಸೆ ಆಗ್ತೈತೆ. ಅದಕ್ಕೆ ಇಲ್ಲೇ ಇರ್ತೀನಿ ನಾನು ಹೋಗಲ್ಲ. ಅವರು ಹೋಗು ಅಂದರೂ ನಾನು ಹೋಗಲ್ಲ. ಏನು ಮಾಡೋದಪ್ಪ, ಹೋಗು ಅಂದರೂ ಹೋಗ್ತಿಲ್ಲ. ನಾನಂತೂ ಹೋಗಲ್ಲ ಅಂತ ಆ ಕಡೆ ಬಾಗ್ಲಾಗ ಹಂಗೆ ಕೂಕೊಂಡವಳೆ. ಏನು ಮಾಡೋಣ ಇವಾಗ? ನಾನು ಸುಮ್ಮನೆ ಇದ್ಬಿಡೋಣ. ಅವಳು ಸಮಾಸನೆ ಬೇಡ. ಅವಳು ಹಂಗೆ ಇರಲಿಲ್ಲ, ಹಂಗೆ ಅನ್ಭವಿಸ್ಕೊಂಡಿದ್ರೆ ಗೊತ್ತಾಗುತ್ತೆ ಅಂತ ನಾನು. ಅಲ್ಲ ಇದು ಯಾತ ಒಟ್ಟು ಬಿ ಪಿ ಶುಗರು ಎಲ್ಲನ ಬಂದೈತಂತೆ, ಯಾತ ಒಟ್ಟು ಕಾಯಿಲೆ ಆಗೈತಂತೆ. ಅದಕ್ಕೇನೆ ಏನು ಮಾಡೋಕ್ಕಾಗುತ್ತಮ್ಮ. ಬಾಗ್ಲಾಗೆ ಕುಕ್ಕಂಪ್ನಿ ಹೋಗಲ್ಲ ಅಂತೇಳಿ ಬಾಗ್ಲಾಗೆ ಕುಕ್ಕಂಡ್ರೆ ಏನು ಮಾಡೋಕ್ಕಾಗುತ್ತೆ ಹೇಳು? ನಾವು ದೊಬ್ಬಕ್ಕಾಗುತ್ತಾ? ಇವಾಗೆಲ್ಲನ ಹುಡುಗಿಗೆ ಕಾಯಿಲೆ ಆಗೈತಿ, ಬಿ ಪಿ ಶುಗರ್ ಬಂದೈತಿ ಅಂತಾರೆ. ನಾವು ಇವಾಗ ಹಸಿಕೆ ದೊಬ್ಬಕ್ಕಾಗಲ್ಲ. ಏನು ಮಾಡೋದು? ಬಿಡು ಕುಕ್ಕಂಡು ಏನಾನ ಸಾಕಾಗಿ ಹೋಗುತ್ತೆ ನೋಡೋಣ. ಸುಮ್ಮನೆ ಅವನಿಗೂ ಎಲ್ಲ ಅರ್ಥ ಆಗಬೇಕು, ಕಷ್ಟ ಸುಖ ಅಂದ್ರೆ ಏನು ಅಂತ ಹೋಗಿ ಇದ್ರೆ ಗೊತ್ತಾಗುತ್ತೆ. ಅವನಲ್ಲಿ ಆರಾಮಾಗಿ ಇದ್ದು ಬಿಡೋದು, ಇಲ್ಲಿ ಕರ್ಕೊಂಬಂದು ಬಿಟ್ಟು ಹೋಗ್ಬಿಟ್ಟವನಿ ನೋಡು. ತಡಿ ಕುತ್ಕೊಂಬ್ಲಲ್ಲ, ಎಷ್ಟೊತ್ತು ಕುತ್ಕೊಂಬತ್ತೆ, ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಡು. ಏನು ಮಾಡೋದಪ್ಪ, ಬಂದಾಗಿಂದಲೂ ನನಗೆ ಆ ಹುಡುಗನ ನೋಡಿ ಯೋಟ ಒಂದಿಟ್ಟು ಸಮಾಧಾನ ಆಗುತ್ತೆ, ಟೆನ್ಷನ್ನು ಕಡಿಮೆ ಆಗುತ್ತೆ. ಆ ಹುಡುಗನ ನೋಡ್ಕೊಂಡು ಇರೋದ್ರಿಂದ ಅಂತಾಳೆ. ಏನೇನಮ್ಮ ಕಾಸ್ತೇನಮ್ಮ ಪದ್ಮ? ಇನ್ನೂ ಇಲ್ಲ ಕಣತ್ತೆ, ಈಗಿನ ಇಕ್ಕಿದ್ದೀನಿ ಬಾ. ಕಾಯಿಲೆ ಹಂಗೆ ಚೆನ್ನಾಗಿ ಸುಡ ನೀರೋಗಿ ಬಿಡು. ನೀರು ಒಯ್ದುಬಿಟ್ರೆ ಚೆನ್ನಾಗಿ ಮಲ್ಕೊಂತಾನೆ. ಒಂದೇನೇನು ಕಾಟ ಇಲ್ಲ, ಚೆನ್ನಾಗೆ ಮನೆಗೆ ಬಿಡ್ತಾನೆ. ಕಾಸಕ್ಕೆ ಇಕ್ಕಿದ್ದೀನಿ ಬಾ. ಇನ್ನು ಕಾದಿಲ್ಲ, ಸೌದೆ ಬೇರೆ ನೆಂದಿದ್ವಾ ಮಳೆ ಬಂದು, ಅದಕ್ಕೆ ಇನ್ನೂ ಕಾದಿಲ್ಲ. ಬಾ ಸ್ವಲ್ಪ ಹೊತ್ತು ಕುತ್ಕ ಬಾ. ಅವಳು ಮುತ್ತು ಯಾಕನ ಬಂದು ಕುಕ್ಕ ಬಿಟ್ಟವಳೆ. ಹೋಗೋದೇ ಇಲ್ಲ ನಾನು. ಅಮ್ಮ ನಿನ್ನ ಸವಾಸ ಬೇಡ, ಸುಮ್ಮನೆ ನಿನ್ನ ಪಾಡಿಗೆ ನೀನು ಹೋಗು. ಎಷ್ಟು ದಿವಸ ಹಂಗಿದ್ದ ಹಂಗಿರು ಅಂತಂದರೆ ನಾನೇನು ಮಗಳಲ್ವೇ? ನಾನು ಯಾಕೆ ಹೋಗ್ಬೇಕು? ನಾನು ಹೋಗಲ್ಲ. ನಿಮ್ಮ ಮನೆ ಬಾಗ್ಲಾಗೆ ಕುಕ್ಕಂತೀನಿ. ನಾನು ಎಲ್ಲೂ ಹೋಗಲ್ಲ. ನೀವು ಚೆನ್ನಾಗಾಗಲ್ಲ. ನಾನು ಎಷ್ಟು ದಿವಸ ಅಂತ ಇದು ಮಾಡೋಣ, ನೀವು ಚೆನ್ನಾಗಾಗಲ್ಲ ನನ್ನ ಹತ್ರ ಯಾಕೆ ಹಿಂಗೆ ಮಾಡ್ತೀರಾ ಅಂತೇಳಿ ಹೋಗಿ ಕುತ್ಕೊಬಿಟ್ಟವಳು ಕಣತ್ತೆ. ಇಲ್ಲಿ ನೋಡೋಣ ಯಾತ ಹೇಳ್ತಾ ಇದ್ದಾಳೆ ಅವಳ ತಮ್ಮ ಕೇಳಂಗಿಲ್ಲ. ಹೋಗಲ್ಲ ಅಂತವಳೆ. ಸೆನಕ್ಕಾಗಲ್ವಲ್ಲ, ನಾನು ಮಾತಾಡ್ಸಲ್ವಲ್ಲ. ಅವಳನ್ನಾದ್ರೆ ಮಾತಾಡ್ಸಿರು ಸೆನಕ್ಕಾದ್ರು ಅಂತ. ನಮ್ಗೆ ಮಾತಾಡ್ಸೋಣ ಸೆನಕ್ಕಾಗೋಣ ಅಂತ ಒಂದ್ಸತಿ ಬಿಡಿ ಆತ ಹೋಗ್ಲಿ. ಇನ್ನೇನು ಮಾಡೋಕ್ಕಾಗುತ್ತೆ? ಬಂದು ಮನೆ ಬಾಗ್ಲ ಕುಕ್ಕಂಡೈತೆ ಅಂದಮೇಲೆ ಎಲ್ಲರ ತಗೋ ಚೆನ್ನಾಗಿ ಆಗ್ತಾರೆ. ಜಗಳ ಆಡ್ದಾರೆಲ್ಲ ನಾನೇನು ಮಾಡಿದ್ದೀನಿ ಲತಾಂಟಿ? ನಾನೇನು ಮಾಡಿದ್ದೀನಿ ಹೇಳು? ನಾನೇನು ಮಾಡಿದ್ದೀನಿ ಅಂತ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲರೂ ಹಿಂಗೆ ಮಾಡ್ತಾರೆ ನನಗೆ. ನಮ್ಮಣ್ಣ ನಮ್ಮ ಧನವಣ್ಣನೂ ಮಾತಾಡ್ಸಲ್ಲ, ಯಾರು ಮಾತಾಡ್ಸಲ್ಲ. ಅವ್ರ ಹತ್ರ ಎಲ್ಲ ಚೆನ್ನಾಗಾದ್ರು, ಅವ್ರ ಹತ್ರ ಜಗಳ ಮಾಡ್ಕೊಂಡಿದ್ರು, ಅವ್ರ ಹತ್ರ ಚೆನ್ನಾಗಾದ್ರು. ನಮ್ಮಪ್ಪ ನಮ್ಮಮ್ಮ ನಮ್ಮ ಸ್ವಾತಿ ಅಕ್ಕ ಅವಳು ಹೋಗಿ ಮದುವೆ ಆದ್ಲು, ಅವಳ ಹತ್ರ ಚೆನ್ನಾಗಾದ್ಲು. ನನ್ನ ಹತ್ರ ಯಾಕೆ ಚೆನ್ನಾಗಾಗ್ತಿಲ್ಲ? ಅದಕ್ಕೆ ಇಲ್ಲೇ ಕೂತ್ಕೊಂಡು ಇಲ್ಲೇ ಇರ್ತೀನಿ. ಅದೇನಾಗುತ್ತೋ ಆಗಲಿ ನೋಡೋಣ. ಮನೆ ಬಾಗ್ಲಾಗೆ ಇರ್ತೀನಿ. ಅವ್ರು ದಬ್ಬಿದ್ರು ಹೋಗಲ್ಲ, ಅವ್ರು ಏನಂದ್ರು ನಾನು ಆಚೆ ಹೋಗಲ್ಲ. ನಾನು ಇಲ್ಲೇ ಇರ್ತೀನಿ ಅಷ್ಟೇನೆ. ನಾನು ಹೋಗಲ್ಲ ಅಂದರೆ ಹೋಗಲ್ಲ. ನ್ಯಾಯವಾಗಿರ್ಬೇಕು. ನ್ಯಾಯವಾಗಿದ್ರೆ ಯಾರು ಏನು ಮಾತಾಡಲ್ಲ. ಫಸ್ಟು ನ್ಯಾಯವಾಗಿರೋದು ಕಲಿಬೇಕು. ನ್ಯಾಯವಾಗಿ ಇದ್ದೀನಲ್ಲ ಅಜ್ಜಿ, ನ್ಯಾಯವಾಗಿ ಇರ್ತೀನಿ. ಪಾಪ ನೋಡ್ಕೊಂಡು ಸ್ವಲ್ಪ ಮನೆಯಾಗೆ ಸ್ವಲ್ಪ ದಿನ ಇರ್ತೀನಿ. ನಮ್ಮ ಅಪ್ಪ ನಮ್ಮಮ್ಮನ ಜೊತೆಗೆ ಚೆನ್ನಾಗಾಗಬೇಕು. ನಮ್ಮ ಅಪ್ಪ ನಮ್ಮಮ್ಮ ಎಂಬುದು ನನಗೆ ಆಸೆ ಇರಲ್ವೇ? ಇನ್ನೂವರೆಗೂ ನಂತ ಚೆನ್ನಾಗಿರ್ಬೇಕು ಎಂಬುದು ಮನಸ್ಸಿಲ್ಲ ನಮ್ಮಪ್ಪ ನಮ್ಮಮ್ಮಗೆ. ಚೆನ್ನಾಗಿರ್ತೀನಿ ಅಂತ ಹೇಳಲ್ಲ. ಯಾಕಪ್ಪ ಎಂತೆಂಥವ್ರ ಹತ್ರ ಮಾತಾಡಿಸಿಲ್ದವ್ರ ಹತ್ರ ಎಲ್ಲ ಚೆನ್ನಾಗಾಗಿದ್ದೀರಾ? ನಾನೇನಪ್ಪ ಮಾಡಿದ್ದೀನಿ ಅಂಥದ್ದು? ಬಿಡಪ್ಪದ ಮಾತಾ ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ? ಮನೆ ಬಾಗ್ಲಕ್ಕೆ ನೀವು ಆಚೆಗೆ ಹೋಗು ಅಂತೇಳಿ ಎಷ್ಟು ಬೈದ್ರು ಅವಳು ಹೋಗ್ತಿಲ್ಲ. ಮನೆ ಬಾಗ್ಲಾಗೆ ಕುಕ್ಕಂಡವಳೆ. ಬಿಡು ಹೋಗ್ಲಿ. ಇನ್ನೇನು ಮಾಡೋಕ್ಕಾಗುತ್ತೆ? ಚೆನ್ನಾಗಿರ್ತೀನಿ ಅಂತವಳೆ. ಚೆನ್ನಾಗಿರ್ಲಿ ಹೇಳಮ್ಮ, ಇನ್ನೇನು ಮಾಡೋಕ್ಕಾಗುತ್ತೆ? ನಮಗೂ ಚೆನ್ನಾಗಿದ್ರೆ ನಮಗೂ ನೋಡೋಕೆ ಚಂದ. ಬಿಡು ಹೋಗ್ಲಿ.
ಇನ್ನೇನು ಮಾಡೋಕ್ಕಾಗುತ್ತೆ ಹಿಂಗೆ ಮನೆ ಬಾಗ್ಲ ಕೂಕೊಂಡ್ರೆ ಇನ್ನೇನು ಮಾಡೋಕ್ಕಾಗಲ್ಲ. ಈಗ ಬಂದಿದ್ಯಾ ನೀನು ಚೆನ್ನಾಗಿ ಇತ್ಕೊಂಡು ಹೋಗೋದು ನಡಿ. ಇನ್ನೇನು ಮಾಡೋದು, ಚೆನ್ನಾಗಿ ಹೇಳ್ದಂಗೆ ಕೇಳ್ಕೊಂಡು ಒಳ್ಳೆಳಾಗಬೇಕು. ಬಂದಿದ್ಕೂ ಒಳ್ಳೇದಾಯ್ತಪ್ಪ ಅನ್ನಂಗೆ ಇರಬೇಕು, ಒಳ್ಳೇದು ಬಯಸ್ಬೇಕು. ಒಳ್ಳೇದೇ ಬಯಸ್ತೀನಪ್ಪ, ಒಳ್ಳೇದೇ ಐತಪ್ಪ ನನ್ನ ಮನಸ್ಸಲ್ಲಿ ಚೆನ್ನಾಗಿರ್ಬೇಕು ಅನ್ನೋದು. ಆದರೆ ನಮ್ಮಮ್ಮಯ್ಯ ನಮ್ಮನ್ನು ನಂಬೋದೇ ಇಲ್ಲ ನಾನು. ಅದಕ್ಕೇನೆ ನಾನು ಚೆನ್ನಾಗಾಗ್ತಾರೆ ಇವತ್ತಲ್ಲ ನಾಳೆಗೆ ಏನು ನನ್ನ ಕರೀತಾರೆ, ಚೆನ್ನಾಗಾಗ್ತಾರೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ರೆ ನೀವು ಕರೆಯೋಂಗಿಲ್ಲ, ನಾನು ಮಾತಾಡ್ಸೋಂಗಿಲ್ಲ. ಅದಕ್ಕೆ ನನಗೆ ಅದು ಇಷ್ಟನೇ ಆಗ್ತಾ ಇಲ್ಲ. ನಾನು ಅದಕ್ಕೆ ಏನಾದರೂ ಮಾಡಿ ನಾನೇ ಚೆನ್ನಾಗಾಗಬೇಕು ಅಂತ ಬಂದು ಕೂತ್ಕೊಂಡಿದ್ದೀನಿ. ನೀವು ಆಚೆ ದಬ್ಬಿದ್ರೂ ಹೋಗಲ್ಲ ನಾನು. ಸರಿ ಆಯಿತು, ನಡಿ ಅತ್ಲಾಗೆ ಒಳಕ್ಕೆ. ಇನ್ನೇನು ಮಾಡೋಕ್ಕಾಗತ್ತಲ್ಲ ತಂಟಿ, ಮನೆ ಬಾಗ್ಲಕ್ಕೆ ಬಂದೈತೆ ಹಿಂಗೆ ಕೂತ್ಕೊಂಡ್ರೆ ಏನು ಅಂತಾರೆ, ಹೋಗು ಅಂದ್ರೂ ಹೋಗಲ್ಲ. ನಮಗೆ ಅವ್ರವ್ರ ಜೀವನ ಅವ್ರು ಮಾಡಲಿ, ಸುಮ್ಮನೆ ಯಾಕೆ ಟೆನ್ಷನ್ ನಮ್ಮಂಗೆ ಇದ್ದೆ ನಾನು. ಸುಮ್ಮನೆ ಅವರು ಇರಲಿ ಅವಳು ಸುಮ್ಮನೆ ಅವ್ರು ಪಾಡಿಗೆ ಅವರು ಅಂತ. ಅದಕ್ಕೆ ಇನ್ನೇನು ಮಾಡೋದು, ಮನೆ ಬಾಗ್ಲಕ್ಕೆ ಬಂದು ಕೂತ್ಕೊಂಡವಳತ್ತ ಬಿಡತ್ತ ಸುಮ್ಮನೆ ಆಗ್ತೀನಿ. ಹೇಳಿ ಎದ್ದು ಬಾರಂ ಪದ್ಮ, ನೀರು ಕಾಸು. ಒಯ್ತೀನಿ ಸುಡ್ ಒತ್ತು ಬಟ್ಟೆ ಒಯ್ಬೇಕು ಹುಡುಗರಿಗೆ. ಮಧ್ಯಾಹ್ನ ಹೊತ್ತಾದ್ಮೇಲೆ ಒಯ್ಬಾರ್ದು, 11-12 ಗಂಟೆ ಹೊಡತಿ ಒಯ್ದು ಬಿಡ್ಬೇಕು. ನಾನು ನೀರು ಕಾಯ್ತೀನಿ, ಹೋಗಿ ಪಾಪಗೆ ಸ್ನಾನ ಮಾಡಕ್ಕಂಗೆ ಎಣ್ಣೆ ಪಣ್ಣೆ ಎಲ್ಲ ಹಚ್ಚೋಗಿ ಹೋಗು. ಇದಾಡು, ಇನ್ನೇನು ಮಾಡೋಕ್ಕಾಗುತ್ತೆ. ಬಂದಿದ್ಯತ್ತ ಇನ್ನು ಚೆನ್ನಾಗಿ ಇತ್ಕೊಂಡು ಹೋಗೋದು ನೋಡು. ಎಣ್ಣೆ ಹಚ್ಚಿ ಪಾಪಗೆ ಬಸ್ಲಾಗ ಕರ್ಕೊಂಬ. ಅಜ್ಜಿ ಸ್ನಾನ ಮಾಡಿಸುತ್ತೆ, ನೀರು ಒಯ್ತೈತಿ. ಆ ಹುಡುಗನ ಎತ್ಕೊಂಬದು ಎಲ್ಲ ನಾ ಚೆನ್ನಾಗಿ ಮಾಡ್ತೀಯ, ಇನ್ನೇನು ಮಾಡೋಕ್ಕಾಗುತ್ತೆ. ನೋಡ್ಕೊಂಬನ ಒಳಗೆ ಬಂದಿದ್ಯಾ ಹಿಂಗೆ ಕೂಕೊಂಡ್ರಿ ಇನ್ನೇನು. ನಡಿ. ಸ್ವಾತಿನ ಏನು ಮಾಡ್ತಾ ಇದ್ದಾಳೆ ನೋಡಿ, ಏನು ಮನೆ ಕೆಂಡವಳ ಏನ ಇಬ್ರುಸಿ ಪಾಪಗೆ ಎಣ್ಣೆ ಹಚ್ಚಿ ಕರ್ಕೊಬರೋಕೆ ಹೋಗಿ ಬಸ್ಲಕ್ಕೆ ನೀರು ಏನು ಹೋಗು. ಎದ್ದೋಗು ಎದ್ದು. ಚೆನ್ನಾಗಿರೋದು ನೋಡಿ ಎಲ್ಲರ ತಾವ ಎರಡು ಸಿಪ್ಪೆ ಮಟ್ಟೆ ಉಯ್ಕು ಜಲ್ ಕಾಯಿಲಿ ನೀರು. ನಮ್ಮಪ್ಪ ನಮ್ಮಮ್ಮಯ್ಯ ಬಿಡು ಚೆನ್ನಾಗಿರು ಅಂತಂದ್ರು. ಅವ್ರು ನೆನ್ನೆ ಹೋಗೋ ಒಂದಾಗಿಂದ ನಾನು ಇಲ್ಲೇ ಬಾಗ್ಲೇ ಕೂಕೊಂಡಿದ್ದೀನಿ, ಹೋಗಿಲ್ಲಲ್ಲ ತಂಟಿ. ಬಿಡಿ ಇವಾಗ ಇನ್ನೇನು, ಅವರು ಚೆನ್ನಾಗಾಗ್ತಾರೆ, ನೀನು ಚೆನ್ನಾಗಿದ್ರೆ ಅವರು ಚೆನ್ನಾಗಿರ್ತಾರೆ. ಹೋಗು. ಹೋಗಿ ಹುಡುಗಿಗೆ ಎಣ್ಣೆ ಪಣ್ಣೆ ಹಚ್ಚಿ ಕರ್ಕೊಂಡೋಗು. ಎಲ್ಲ ಆಯಿಲ್ ಮಸಾಜ್ ಮಾಡ್ಬೇಕಲ್ಲ ಹುಡುಗರಿಗೆ, ಮಾಡಿ ನೀರು ಒಯ್ತಾರೆ. ನಿಮ್ಮ ಅಜ್ಜಿ ಚೆನ್ನಾಗಿ ತಿಕ್ತಿ ಕೊಯ್ಯುತ್ತಿ. ಹೋಗ ಹುಡುಗನ ನೋಡ್ಕೊವಾಗ ಹೋಗು. ಅಂತೂ ಇಂತ ನಮ್ಮಮ್ಮಯ್ಯ ನನ್ನ ಬಿಡು ಚೆನ್ನಾಗಿರು, ಇನ್ನೇನು ಮಾಡೋಕ್ಕಾಗುತ್ತೆ, ಆಗೋದಾಯ್ತು ಬಾ ಒಳಕ್ಕೆ ಅಂತ ಕರೆದ್ಬಿಟ್ರು. ಮನೆ ಬಾಗ್ಲಾಗೆ ನಾನು ನಾಯಿ ಕೂತ್ಕೊಂಡಂಗೆ ಕೂತ್ಕೊಳ್ತೀನಿ, ನಾಯಿಗೆ ಹಾಕ್ದಂಗೆ ಹಾಕ್ರಿ ಮುದ್ದೆನ, ನಿಮ್ಮ ಮನೆ ಬಾಗ್ಲಾಗೆ ಇರ್ತೀನಿ, ನಿಮ್ಮ ಮನೆ ಕಾವಲಾಗಿರ್ತೀನಿ ಅಂತ ಹೇಳಿ ಬಂದು ಸುಮ್ಮನೆ ಮನೆ ಬಾಗ್ಲ ಕೂತ್ಕೊಂಡಿದ್ದಕ್ಕೂ ಅವರು ನನ್ನ ಮನೆಯೊಳಗೆ ಕರೆದ್ಬಿಟ್ರು. ಮತ್ತೆ ಇವತ್ತು ಚೆನ್ನಾಗಾಗ್ತಾರೆ, ನಾಳೆಗೆ ಚೆನ್ನಾಗಾಗ್ತಾರೆ ಅಂತ ನಾನು ಎಷ್ಟು ನೋಡೋಣ. ಅವ್ರು ನಾನು ಚೆನ್ನಾಗಿ ಆಗಂಗಿಲ್ಲ, ನಾನು ಕರಿಯಂಗಿಲ್ಲ. ಅದಕ್ಕೆ ನನಗೆ ಹಿಂಗೆ ಮಾಡಬೇಕು ಅಂತ ಅನ್ನಿಸ್ತು, ಹಿಂಗೆ ಮಾಡಿದೆ. ಹೋಗಿ ಇವಾಗ ನೀರು ಒಯ್ತಂತೆ ಅಮ್ಮಯ್ಯ, ಪಾಪನಿಗೆ ಎಣ್ಣೆ ಪಣ್ಣೆ ಹಚ್ಚಿ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದು ಅವ್ನಿಗೆ ಪೌಡ್ರ್ ಹಾಕೋದು ಬೊಟ್ಟಿಕ್ಕೋದು ಎಲ್ಲ ಮಾಡ್ತೀನಿ. ಪೌಡ್ರ್ ಹಾಕೋದು ಬೊಟ್ಟಿಕ್ಕೋದು ಎಲ್ಲ ಕೆಲಸ ಮಾಡ್ತೀನಿ. ಏನು ಮಾಡೋದು, ಪಾಪ ನೋಡ್ಕೊಂಡು ಅನ್ನ ಎತ್ಕೊಂಬೋದು, ಆಟ ಆಡ್ಸೋದು, ಅವನು ಉಚ್ಚೆ ಕಕ್ಕ ಮಾಡೋದು, ಎಲ್ಲ ಬಟ್ಟೆ ಚೇಂಜ್ ಮಾಡೋದು ಎಲ್ಲ ಮಾಡ್ತೀನಿ. ವೈಷ್ಣು ಅತ್ತೆ ಫೋನ್ ಮಾಡಿತ್ತು, ಬರ್ರಪ್ಪ ಮನೆಗೆ ಅಂತೇಳಿ ಫೋನ್ ಮಾಡಿತ್ತು. ಏನೋ ನಿಮ್ಮ ದೊಡ್ಡಮ್ಮವರೆಲ್ಲ ಬಂದಿದ್ದಾರಂತೆ, ಅರುಣ ದೊಡ್ಡಮ್ಮ ವರ್ಣ ದೊಡ್ಡಮ್ಮ ಎಲ್ಲರೂ ಬಂದವರಂತೆ, ಮನೆಗೆ ಬರ್ರಿ ಅಂತ ಫೋನ್ ಮಾಡಿತ್ತು ವೈಷ್ಣು. ಹೌದೇನು, ಸರಿ ಆಯ್ತು ಹೇಳು. ಹೋಗೋದಕ್ಕಾಗುತ್ತೆ, ಹೋಗೋಣ ಹೇಳು. ಸ್ನೇಹಕ್ಕ ಬೇರೆ ಇತ್ತು ಇವತ್ತು, ಊರಿಗೆ ಹೋಗುತ್ತೇನೋ ಸ್ನೇಹಕ್ಕ, ನೋಡೋಣ. ಅವ್ರೇನಾದ್ರೂ ಊರಿಗೆ ಹೋಗ್ಬಿಟ್ರೆ ಹೋಗಿ ಬಂದ್ಬಿಡೋಣ ಹೇಳು. ಏನೋ ಸ್ಪೆಷಲ್ ಏನೋ ಮಾಡ್ತಾರಂತೆ, ಕಾಯಿ ಒಬ್ಬಟ್ಟೇನೋ ರೆಡಿ ಮಾಡ್ಕೊಂತಾ ಇದ್ದೀವಿ, ಇಲ್ಲಿಗೆ ಬರ್ರಿ ಮಕ್ಳನ್ನ ಕರ್ಕೊಂಡು ಇಬ್ರು ಅಂತ ಹೇಳಿ ಹೇಳ್ತು. ನಿಮ್ಮ ಅಮ್ಮನಿಗೂ ಹೇಳಿ ಬರಪ್ಪ ಊಟಕ್ಕೆ ಇಲ್ಲಿಗೆ ಬರೋಕ್ಕೆ ಅಂತ ಹೇಳ್ತಪ್ಪ. ನೀನು ಹೋಗೇ ಇಲ್ಲ, ಇಲ್ಲೇ ಇದ್ರೂ ಹೋಗಲ್ಲಲ್ಲ, ತವ್ರ ಮನೆಗೆ ಹೋಗೋಕೆ ಇಷ್ಟನೇ ಪಡಲ್ಲ ವೈಷ್ಣು ನೀನು. ಏನಕ್ಕೆ ಹೋಗ್ಲಿ ಇವಾಗ, ಅವ್ರು ನಮ್ಮ ಅಣ್ಣವ್ರದ್ದು ಮದುವೆ ಆಯಿತು, ಹೆಂಗೋ ಚೆನ್ನಾಗಿದಾರ, ಅವಳ ಮಾನು ಮದುವೆ ಆದ್ಲು ಬಿಡಿ, ಅವ್ರು ಹೆಂಗೋ ಚೆನ್ನಾಗಿದ್ರೆ ಸಾಕು ಅಂತ ನಾನು ಜಾಸ್ತಿ ಹೋಗಲ್ಲ. ಮನೆಗೆ ಯಾವಾಗ ಬಂದು ಮಾತಾಡ್ಸ್ಕೊಂಡು ಹೋಗುತ್ತೆ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲೇ ಇದ್ರು ತವ್ರ ಮನೆ, ವೈಷ್ಣು ಜಾಸ್ತಿ ತವ್ರ ಮನೆಗೆ ಹೋಗೋದೇ ಇಲ್ಲ. ಇವತ್ತು ಅದಕ್ಕೆ ಅತ್ತೆ ಫೋನ್ ಮಾಡಿತ್ತು ಬರ್ರಪ್ಪ ಅಂತ, ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಎಲ್ಲೂ ಹೋಗಲ್ಲ, ಇವಳಾಯ್ತು ಇವಳು ಕೆಲಸ ಆಯಿತು ಅನ್ನೋ ಥರ ಇದ್ದಾಳೆ. ಇಬ್ಬರು ಕೆಲಸ ಮಾಡಿಕೊಂಡು ಸ್ವಲ್ಪ ನಾವು ಮನೆಗೇ ಕಟ್ಕೊಂಡು, ನಮ್ಮಮ್ಮನೂ ಐತೆ, ನಮ್ಮಮ್ಮ ಮೊದಲಿಂದಲೂ ಸೀಮೆ ಹಸ ನೋಡ್ಕೊಳ್ತಿತ್ತಲ್ಲ, ಈಗಲೂ ಸೀಮೆ ಹಸ ನೋಡ್ಕೊಳ್ತಾ ಐತೆ. ನಮ್ಮಪ್ಪನೂ ಕೆಲಸಕ್ಕೆ ಹೋಗ್ತೈತೆ, ನಾವು ಎಲ್ಲರೂ ಕೆಲಸ ಮಾಡಿಕೊಂಡು ಹೆಂಗೋ ಚೆನ್ನಾಗಿದ್ದೀವಿ. ನಮಗೆ ಇಬ್ಬರು ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು. ಇವಾಗ ನಮ್ಮ ಸ್ನೇಹಕ್ಕನ್ಗೂ ಒಂದು ಹೆಣ್ಣು ಒಂದು ಗಂಡು, ಇಬ್ಬರು ಮಕ್ಕಳು ಚೆನ್ನಾಗಿದ್ದಾರೆ. ಹೆಂಗ ಎಲ್ಲರೂ ಚೆನ್ನಾಗಿದ್ದೀವಿ. ನಾವು ಸ್ವಲ್ಪ ಮನೆಗಿನೇ ಕಟ್ಕೊಂಡು, ನಾವು ಅವಾಗ ಬಾಡಿಗೆ ಮನೇಲಿ ಇದ್ವಲ್ಲ, ಹಳೆ ಮನೇಲಿ, ಅದೆಲ್ಲ ಕಿತ್ಬಿಟ್ಟು ಸ್ವಲ್ಪ ಮನೆಗಿನೇ ಕಟ್ಕೊಂಡು ಹೆಂಗೋ ದೇವ್ರ ದಯದಿಂದನೇ ಚೆನ್ನಾಗಿದ್ದೀವಿ. ವೈಷ್ಣುನು ಚೆನ್ನಾಗವಳೆ ಇವಾಗ. ಹೆಂಗೋ ಅವಳು ಜಾಸ್ತಿ ಹೋಗಲ್ಲ, ಅವಳ ಅಣ್ಣರೇ ಆಗಿರ್ಬೋದು ಬಂದು ಮಾತಾಡ್ಸಿದ್ರು ಮಾತಾಡ್ತಾಳೆ, ಬತ್ತಾ ಹೋಗ್ತಾ ಒಟ್ಟಿನಲ್ಲಿ ಚೆನ್ನಾಗಿದ್ದಾರೆ. ಅಂದರೆ ಜಾಸ್ತಿ ಹೋಗಲ್ಲ, ಕೆಲಸಕ್ಕೆ ಬೇರೆ ಹೋಗ್ತಾಳಲ್ಲ, ಅದಕ್ಕೆ ಎಲ್ಲೂ ಹೋಗಲ್ಲ.
ನೋಡ್ತಾ ಇರಿ ನೆನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.